ಅರ್ಥ ಆಯ್ತಾ? ಇಂತ ಒಂದು ತುಗ್ಲಕ್ ಕಾನೂನು ರೂಲ್ಸ್ ಒಂದು ಮಾಡಿದ್ದಾರೆ 2002ರಲ್ಲಿ ಮಾಡಿದ್ದಾರೆ. ಇವ್ರು 24 ವರ್ಷದ ನಂತರ ಇವ್ರಿಗೆ ಹೇಗೆ ನೆನಪು? ನಾನು ಹೇಳುತ್ತ ಅವ ಕೊಂಡೋಗುದು 5 ಲೀಟರ್ ಕ್ಯಾನ್, 2 ಲೀಟರ್ ಬಾಟ್ಲ್, ಇದು ರೂಪಾಯಿ ಆಗ್ತದ. 100 ಲೀಟರ್ ಅವರಿಗೆ ಕೊಡ್ತಾರೆ, ಅವ್ರು ಬೇರೆ ಕಡೆಯಿಂದ ಹೋಗ್ತದೆ. ಅದಕ್ಕೆ ಅವ್ರು ಮಾಡ್ಲಿ, ಅದಕ್ಕೆ ಆದೇಶ ಮಾಡಿ. ಇದು ಪೆಟ್ರೋಲ್ ಡೀಸೆಲ್ಗೆ ಹಾಕಿ ಮಾಡೋದು. ಈ ಕೋಣನಿಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹೇಳಿದ್ದಾರಲ್ಲ, ಇದು ಆ ರೀತಿಯ ಒಂದು ಕಾನೂನು. ಬಲ್ಕ್ ಕನ್ಸ್ಯೂಮರ್ಸ್ ಗಳಿಗೆ ಡೀಸೆಲ್ ಅನ್ನು ಕನ್ಸ್ಯೂಮರ್ ಪಂಪ್ಸ್ ಅಧೀನದಲ್ಲಿ ಬರುವ ಡೈರೆಕ್ಟ್ ಸೇಲ್ಸ್ ಮೆಕ್ಯಾನಿಸಮ್ ಡಿಪೋಟ್ಸ್ ಮೂಲಕ ಮಾತ್ರ ಮಾರಾಟ ಮಾಡುವುದು. ಕೇಳಿ, ಅವ ಅದಕ್ಕೆ ಎಷ್ಟು ಇಂಧನ ಬೇಕು ಅಂತ ಅವಾಗ ಸರ್ಟಿಫಿಕೇಟ್ ಮಾಡಿ ಕೊಡ್ಬೇಕು, ಅಷ್ಟು ಮಾತ್ರ ಇಂಧನ ಕೊಡಬೇಕು. ಈಗ ಟ್ರ್ಯಾಕ್ಟರ್ ಅನ್ನು ನಾನು ಪೆಟ್ರೋಲ್ ಪಂಪಿಗೆ ತರ್ಲಿಕ್ಕೆ ಆಗ್ತದ? ದಿನ ಆಗ್ತದ? ಟಿಲ್ಲರ್, ಪವರ್ ಟಿಲ್ಲರ್ ನಾನು ತರ್ಲಿಕ್ಕೆ ಆಗ್ತದ? ನಾನು ಒಂದು IP ಸೆಟ್ ಉಂಟು, ಡೀಸೆಲ್ ಪಂಪ್ ಸೆಟ್ ಉಂಟು, ನಾನು ತರ್ಲಿಕ್ಕೆ ಆಗ್ತದ? ನಾನು ಕೃಷಿ ಇಲಾಖೆ ಹೋಗ್ಬೇಕು, ತೋಟಗಾರಿಕೆ ಹೋಗ್ಬೇಕು, ಇನ್ನು ರೇಷ್ಮೆ ಇಲಾಖೆ ಹೋಗ್ಬೇಕು, ಪಶುಸಂಗೋಪನಾ ಇಲಾಖೆ ಹೋಗ್ಬೇಕು, ನಾಳೆ ಅದಕ್ಕೆ ಸಂಬಂಧಪಟ್ಟಂತ ಮೆಷಿನ್ ಇದ್ರೆ ಅಲ್ಲಿಗೆ ಹೋಗ್ಬೇಕು. ಇವತ್ತು ಕರ್ನಾಟಕ ಸರ್ಕಾರದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ 8/5/2026 ಒಂದು ಆದೇಶವನ್ನು ಹೊರಡಿಸಿದೆ. 8/5/2026 ಅಂದ್ರೆ ಮೇ ತಿಂಗಳ 8ನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶ ಏನು ಅಂದ್ರೆ, ರಾಜ್ಯಾದ್ಯಂತ ಇರುವಂತ ಪೆಟ್ರೋಲ್ ಪಂಪ್ಗಳಲ್ಲಿ ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ಅನ್ನು ಬಾಟ್ಲ್ ಮತ್ತು ಕ್ಯಾನ್ ಅಲ್ಲಿ ಕೊಡಬಾರ್ದು ಅಂತೇಳಿ, ಬಾಟ್ಲ್ ಮತ್ತು ಕ್ಯಾನ್ ಅಲ್ಲಿ ಕೊಡಬಾರ್ದು ಎನ್ನುವಂತ ಒಂದು ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಪೆಟ್ರೋಲಿಯಂ ರೂಲ್ಸ್ 2002 ಅನ್ವಯ ಅಂತೇಳಿ ಅನ್ವಯ ಮಾಡಿದ್ದಾರೆ. ಪೆಟ್ರೋಲಿಯಂ ರೂಲ್ಸ್ 2002 ಅಂದ್ರೆ 24 ವರ್ಷದ ಹಿಂದೆ ಏನೊಂದು ಪೆಟ್ರೋಲಿಯಂ ರೂಲ್ಸ್ ಕೇಂದ್ರ ಸರ್ಕಾರ ಮಾಡಿತ್ತೋ ಅದಕ್ಕೆ ಪೂರ್ವಭಾವಿಯಾಗಿ 2026ರಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸರಿಯಾ? 24 ವರ್ಷದ ನಂತರ ಅವರ ಉದ್ದೇಶ ಏನು ಅಂದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ದುರ್ಬಳಕೆ ಆಗ್ತದೆ ಅಂತೇಳಿ. ಯಾರು ಮಾಡ್ತಾರೆ ಅಂದ್ರೆ, ಬಾಟ್ಲಲ್ಲಿ ಕೊಂಡು ಹೋಗುವ ದುರ್ಬಳಕೆ ಮಾಡ್ತಾರೆ, ಕ್ಯಾನ್ ಅಲ್ಲಿ ಕೊಂಡೋಗೋ ದುರ್ಬಳಕೆ ಮಾಡ್ತಾರೆ ಅಂದ್ರೆ. ಬಾಟ್ಲಲ್ಲಿ ಕ್ಯಾನ್ ಅಲ್ಲಿ ಯಾರು ಕೊಂಡೋಗ್ತಾರೆ ಅಂದ್ರೆ, ಒಬ್ಬ ಕೃಷಿಕ ತನಗೇನು ವೀಡ್ ಕಟ್ಟಿಂಗ ಮನೆಯಲ್ಲಿ ಮನೆಯಲ್ಲಿ ಅವನಿಗೆ ಮದ್ದು ಬಿಡ್ಲಿಕ್ಕೆ ಸ್ಪ್ರೇಯರ್ಗೆ ಏನು ಪೆಟ್ರೋಲ್ ಬೇಕೋ, ಇಲ್ಲ ಮನೆಯಲ್ಲಿ ಡೀಸೆಲ್ ಪಂಪ್ಗೆ ಏನು ಇಂಧನ ಬೇಕೋ, ಇದರ ಬಗ್ಗೆ ಅವ ಸ್ವಲ್ಪ ಏನಾದರೂ ಪೆಟ್ರೋಲು ಡೀಸೆಲ್ ಅನ್ನು ಕ್ಯಾನ್ ಅಲ್ಲಿ ಮತ್ತು ಬಾಟ್ಲಲ್ಲಿ ಕೊಂಡೋಗುವಂತ ಒಂದು ವಾತಾವರಣ ಈಗಲ್ಲ, ಹಿಂದಿನಿಂದಲೂ ಉಂಟು. ಬಹುಶಃ ಯಾವತ್ತು ರೈತ ಡೀಸೆಲ್ ಪೆಟ್ರೋಲ್ ಅನ್ನು ದುರ್ಬಳಕೆ ಮಾಡಲಿಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಲ್ಲ. ಅವನ ಬಳಕೆಗೆ ಬೇಕಾದಷ್ಟೇ ಕೊಂಡೋಗ್ತಾನೆ. ಅವನು ಕೊಂಡೋಗೋದು ಎಷ್ಟು? 1 ಲೀಟರ್ 2 ಲೀಟರ್. ಕಾಳಸಂತೆಯಲ್ಲಿ ಮಾರಾಟ ಮಾಡೋದು ಎಷ್ಟು ಕೊಂಡೋಗ್ಬೇಕವ? 100 ಲೀಟರ್ 200 ಲೀಟರ್ 1000 ಲೀಟರ್ ಕೊಂಡೋಗ್ಬೇಕು. ಒಂದು ಇನ್ನೊಂದು, ಅಲ್ಲೊಂದು ಕ್ಲಾಸ್ ಕೊಟ್ಟಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಪರಿಶೀಲಿಸಿದ ನಂತರ ಕೃಷಿ ಮತ್ತು ಜಲಚರ ಸಾಗಾಣಿಕೆಗೆ ಅಗತ್ಯ ಬೇಡಿಕೆಗೆ ತೊಂದರೆಯಾಗದಂತೆ ಡೀಸೆಲ್ ಸರಬರಾಜು ಆಗುತ್ತಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅಂತೇಳಿ. ನಾನೊಬ್ಬ ರೈತ, ನನ್ನ ಮನೆಯಲ್ಲಿ ಒಂದು ವೀಡ್ ಕಟ್ಟಿಂಗ್ ಉಂಟು, ಇಲ್ಲ ಮರ ಕಟ್ ಮಾಡುವಂತ ಒಂದು ಮೆಷಿನ್ ಉಂಟು, ಇಲ್ಲ ನನ್ನಲ್ಲಿ ಡೀಸೆಲ್ ಪಂಪ್ ಉಂಟು, ಇಲ್ಲ ನನ್ನಲ್ಲಿ ಒಂದು ಟ್ರ್ಯಾಕ್ಟರ್ ಟಿಲ್ಲರ್ ಉಂಟು. ನಾನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಗೆ ಅರ್ಜಿ ಕೊಟ್ಟು, ನನ್ನಲ್ಲಿ ಇಂಥ ಮೆಷಿನ್ ಉಂಟು, ನನಗೆ ಇಷ್ಟು ಬೇಡಿಕೆ ಇದೆ ಡೀಸೆಲ್ ಅಂತೇಳಿ, ಅಲ್ಲಿಂದ ಪರವಾನಗಿ ತಗೊಂಡು ನಾನು ಪೆಟ್ರೋಲ್ ಪಂಪಿಗೆ ಕೊಟ್ಟು ಅಲ್ಲಿಂದ ಇದನ್ನು ಪಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಈ ಆದೇಶದಲ್ಲಿ ಇದೆ. ಅರ್ಥ ಆಯ್ತಾ? ಈ ಆದೇಶದ ಅಲ್ಲಿದೆ. ಅದರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಡೀಸೆಲ್ ಮಾತ್ರ ಉಲ್ಲೇಖ ಮಾಡಿದ್ದಾರೆ, ಪೆಟ್ರೋಲ್ ಉಲ್ಲೇಖ ಮಾಡಲಿಲ್ಲ. ಡೀಸೆಲ್ಗೆ ಇದು ಅನ್ಯಾಯ ಆಗ್ತದೆ. ಯಾವುದು? ಅನುಮತಿ ತಗೊಳ್ಳುವಂಥದ್ದು. ಇದೊಂದು ತುಗ್ಲಕ ಆದೇಶ ಅಂತೇಳಿ ಸರ್ಕಾರದ್ದು. ರೈತ ಎಲ್ಲಿಯಾದ್ರೂ ಡೀಸೆಲ್ ಪೆಟ್ರೋಲ್ ದುರ್ಬಳಕೆ ಮಾಡಿದ್ದು ಇದೆಯಾ? ಇವತ್ತು ಯಾಂತ್ರೀಕರಣದ ಬದುಕು ರೈತಂದು. ಯಂತ್ರ ಇಲ್ಲದೆ ಇವತ್ತು ಏನು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಅಡಿಕೆ ಮರಕ್ಕೆ ಈಗ ಸ್ಪ್ರೇ ಮಾಡ್ಲಿಕ್ಕೆ ಪಂಪನ್ನೇ ಅಳವಡಿಸ್ಬೇಕಿದ್ರೆ ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು. ನಾನು ತೋಟದ ಹುಲ್ಲು ಕಟ್ ಮಾಡ್ಲಿಕ್ಕೆ ವೀಡ್ ಕಟ್ಟಿಂಗ್ಗೆ ಮೆಷಿನ್ ಬೇಕೇ ಬೇಕು. ಗದ್ದೆ ಉಳ್ಬೇಕಾದ್ರೆ ಪವರ್ ಟಿಲ್ಲರ್ ಬೇಕು. ಏನು ರೈತರು ಪವರ್ ಟಿಲ್ಲರು, ಟ್ರ್ಯಾಕ್ಟರು, ಮದ್ದಿ ಬಿಡುವಂತ ಮೆಷಿನ್ ಪೆಟ್ರೋಲ್ ಪಂಪಿಗೆ ತಂದು ಇಡ್ಬೇಕಾ? ಅಲ್ಲ, ಮುಖ್ಯಮಂತ್ರಿಯವರ ವಿಧಾನಸೌಧ ಎದುರು ಇಟ್ಟು ನಾವು ಪ್ರತಿಭಟನೆ ಮಾಡ್ಬೇಕಾ?
ಇಂಥ ಒಂದು ಅನಿವಾರ್ಯತೆ ಹೊತ್ತು ರೈತನಿಗೆ ಬಂದೊದಗಿದೆ ಅಂತೇಳಿ. ಇದು ಮುಖ್ಯವಾಗಿ ರೈತರಿಗೆ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ರೈತರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಬಹುಶಃ ಪೆಟ್ರೋಲ್ ಪಂಪಿನವರಿಗೆ ಕಿರುಕುಳ ಕೊಡ್ಲಿಕ್ಕೆ ಇನ್ನೊಂದು ಇದು ಅಸ್ತ್ರ. ನೀವು ಬಾಟ್ಲಿಯಲ್ಲಿ ಕೊಂಡೋಗಿದ್ದೀರಿ, ನೀವು ಇಷ್ಟು ಲಂಚ ಕೊಡಿ ಅಂತೇಳಿ. ಏನು, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಂಟಲ್ಲ, ಅವ್ರದ್ದೊಂದು ಆದೇಶ. ಇದು ಆದೇಶ ಕೊಟ್ಟವರು ಆಯುಕ್ತರು, ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಆಯುಕ್ತರು ಒಂದು ಆದೇಶವನ್ನು ಕೊಟ್ಟದ್ದು ಮೇ ತಿಂಗಳಲ್ಲಿ. ಇದರಿಂದ ಇವತ್ತು ಸಾರ್ವಜನಿಕರು ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ಬೈಕಿನವರು, ಸ್ಕೂಟರ್ನವರು ಅನುಭವಿಸ್ತಾರೆ, ಅದು ಬೇರೆ. ಅವರಾದರೂ ಪೆಟ್ರೋಲ್ ಪಂಪಿಗೆ ಅದನ್ನು ತಂದು ಇಂಧನ ಸುರಿಬಹುದು, ಸರಿ ಅಲ್ಲ? ಈಗ ಒಬ್ಬ ರೈತ ಪಂಪ್ ಸೆಟ್ ಅನ್ನೋದು ಪೆಟ್ರೋಲ್ ಪಂಪಿಗೆ ತರಬೇಕಾ? 100 ಮೀಟರ್ ವೈರ್ ಇರುವಂತ ಆ ಮದ್ದು ಬಿಡುವಂತ ಮೆಷಿನ್ ಅನ್ನು ಅಲ್ಲಿ ತಂದು ಅವನಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಅವಕಾಶ ಉಂಟು ಅದಕ್ಕೆ? ಈ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇದ್ರೆ ಇಂಥ ಆದೇಶವನ್ನು ಹೊರಡಿಸ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದ ಕಾನೂನು ಉಲ್ಲೇಖ ಮಾಡಿದ್ದಾರೆ, 2002ರ ಕಾನೂನು ಅಂತೇಳಿ. ಅದು 24 ವರ್ಷದ ನಂತರ ಇವರಿಗೆ ಏನು ಅದು ನೆನಪಾದ್ದು ಅಂತೇಳಿ ನನಗ ಕೇಳುವಂಥದ್ದು. 2002ರ ಕಾನೂನು 2026ಕ್ಕೆ ಯಾಕೆ ನೆನಪಾಗ್ತದೆ ಈ ಸರ್ಕಾರಕ್ಕೆ? ಈ ಆದೇಶದಲ್ಲಿ ಬಹುಶಃ ನಾನು ಕಂಡುಕೊಂಡ ಹಾಗೆ ಹೆಚ್ಚು ರೈತರು ಇದರ ಸಮಸ್ಯೆಯನ್ನು ಅನುಭವಿಸ್ತಾರೆ. ಇವತ್ತೊಬ್ಬರು ಪೆಟ್ರೋಲ್ ಪಂಪ್ನವರು ಇದ್ದಾರೆ, ಅವರಿಗೆ ಇಲಾಖೆಯಿಂದ ಈಗಲೇ ಸ್ಟ್ರಿಕ್ಟ್ ಆದೇಶ. ನಮ್ಮ ಕಿಸಾನ್ ರೈತ ಕೃಷಿಕ ಸಮಾಜದ ಅಧ್ಯಕ್ಷರಿದ್ದಾರೆ, ಅವರು ಬಾಟ್ಲಿಯಲ್ಲಿ ಪೆಟ್ರೋಲ್ಗೆ ಕೊಡ್ಲಿಲ್ಲ ಅಂತ ಪೆಟ್ರೋಲ್ ಪಂಪ್ನವರು ನಮಗೆ ಜೋರು ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಮಗೆ ಬಾಟ್ಲಿಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ. ಸರಿಯಾ? ಇದು ಈಗ ಆರಂಭ ಆಗಿದೆ. ಆದೇಶ ಬಂದದ್ದು 8 ತಾರೀಕಿಗೆ, 1 ವಾರ ಆಗ್ತಾ ಬಂತು. ಬಹುಶಃ ಇದರ ಪರಿಣಾಮಗಳು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೆ ತಟ್ಟಲಿಕ್ಕಿದೆ. ಅದಕ್ಕೆ ಬೇಕಾಗಿ ಇದೊಂದು ಗಂಭೀರ ವಿಚಾರ. ಈ ಆದೇಶವನ್ನು ಸರ್ಕಾರ ತಕ್ಷಣ ವಾಪಸ್ ಪಡ್ಕೊಳ್ಬೇಕು. ಈ ಹಿಂದಿನಂತೆ ರೈತರಿಗೆ ಏನೇನೋ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇತ್ತು, ಅದನ್ನು ಆ ರೀತಿಯಾಗಿ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ರೈತರ ಪರವಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘ, ಅದೇ ರೀತಿಯಲ್ಲಿ ಕೃಷಿಕ ಸಮಾಜ, ನಮ್ಮೆಲ್ಲ ಕೃಷಿಗೆ ಸಂಬಂಧಪಟ್ಟಂತ ಸಂಘಟನೆಗಳು ಇದನ್ನು ಒತ್ತಾಯ ಮಾಡ್ತಾ ಇದೆ. ಏನಾದ್ರೂ ನಿಮ್ಗೆ ಕೇಳಲಿಕ್ಕೆ ಕೇಳ್ಬೋದು. ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಇವತ್ತು. ಯಾಕಂದ್ರೆ ಪೆಟ್ರೋಲ್ ಪಂಪಿನವರಿಗೆ ಅಂತ ಸ್ಟ್ರಿಕ್ಟ್ ಸೂಚನೆಗಳನ್ನು ಕೊಟ್ಟಿದ್ದಾರೆ, ನೀವು ಯಾವುದೇ ಬಾಟ್ಲ್ ಮತ್ತು ಕ್ಯಾನ್ ಅಲ್ಲಿ ಕೊಡಬಾರದು ಅಂತೇಳಿ. ಅದಕ್ಕೆ ಬೇಕಾಗಿ ನಮ್ಮ ವಿಶ್ವ ಪರಿಷತ್ತಿನ ಅಧ್ಯಕ್ಷರು ಪೆಟ್ರೋಲ್ ಪಂಪ್ ಸುದರ್ಶನ್ ಅಂತೇಳಿ ಅವರಿಗೆ ಸೂಚನೆ ಬಂದಿದೆ, ಆದೇಶ ಬಂದಿದೆ. ಅವರಲ್ಲಿ ಹಾಗೆ ಅವರಿಗೆ ಕೊಡ್ತಾ ಇಲ್ಲ. ನಮ್ಮ ವಿಜಯ್ ಕುಮಾರ್ ಅವರು ಯಾವ್ದೋ ಇದಕ್ಕೆ ಕ್ಯಾನ್ ಕೇಳಿದ್ರಂತೆ, ಸ್ವಲ್ಪ 2 ಲೀಟರ್ ಪೆಟ್ರೋಲ್ ಬೇಕು, ಅವ್ರು ಪೆಟ್ರೋಲ್ ಪಂಪ್ನವ್ರು ಕೊಡ್ಲಿಲ್ಲ. ಅರ್ಥ ಆಯ್ತಾ? ಇದು ಈಗ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ರೈತರಿಗೆ ಏನು ಹೆಚ್ಚು ದುಷ್ಪರಿಣಾಮ ಬೀರ್ಲಿಕ್ಕಿದೆ. ಏನು 8ನೇ ತಾರೀಕು 8 ಆದೇಶದಲ್ಲಿ ಕೊಟ್ಟಿದ್ದಾರೆ ನೋಡಿ, 8/5 ಅದರಲ್ಲಿ ಕೊಟ್ಟಿದ್ದಾರೆ. 8/5 ಮೇ 8ಕ್ಕೆ ಆದೇಶ ಹೊರಡಿಸಿದ್ದಾರೆ. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನು ಯಾರು ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈನವರು ಹೋಗಿ ಪೆಟ್ರೋಲ್ ಪಂಪ್ ಅಲ್ಲಿ ಕೂತ್ಕೊಳ್ತಾರೆ. ರೇಷನ್ ಶಾಪ್ ಅಲ್ಲಿ ಏನು ದುರುಪಯೋಗ ಆಗ್ತದೆ ಅಂತ ನೋಡುದಿಲ್ಲ, ಪೆಟ್ರೋಲ್ ಪಂಪ್ ಇಂದ ಎಷ್ಟು ವಸೂಲು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ನೋಡ್ತಾರೆ ಅಷ್ಟೇ. ಸರಿ ಅಲ್ಲ ಸುದರ್ಶನ್? ಇನ್ನಿರುವುದು ಅಷ್ಟೇ. ಭ್ರಷ್ಟಾಚಾರಕ್ಕೊಂದು ಇನ್ನೊಂದು ಇದು ದಾರಿ. ಆ ಬಿದ್ದ ಗಿಡದ ತೊಂದರೆಯಲ್ಲಿ ಟೆನ್ಷನ್ ಇರ್ತಾರೆ. ಆ ಬಿತ್ತದ ರಿಮೂವ್ ಮಾಡ್ಬೇಕಾದ್ರೆ ಕಟ್ ಮಾಡ್ಬೇಕಾದ್ರೆ ಆ ಮೆಷಿನ್ಗೆ ಕಟ್ಟೋದು. ಮೊನ್ನೆ ಬಂದು ಅವರೇ ನನ್ನ ಹತ್ರ ಹೇಳಿದ್ರು ಮಾತು ನೋಡಿ, ಆಲ್ರೆಡಿ ನಮ್ಮ ತೋಟದಲ್ಲಿ 150 ಮೇಲೆ ಬಿದ್ದಿದೆ ಮರ, ಅದನ್ನೀಗ ಕಟ್ ಮಾಡ್ಬೇಕು ಅಂತ ಬಿಟ್ಟರು. ಕಟ್ ಮಾಡೋ ಚಿಂತೆ ಬೇರೆ. ಈಗ ಪೆಟ್ರೋಲ್ ಪರದಾಡುವ ಕೆಲಸ ಹೆಚ್ಚಾಗಿದೆ. ಇದಕ್ಕೆ ಸೊಲ್ಯೂಷನ್ ಏನಾದ್ರು ಎಲ್ಲ ಈಗ ಒಬ್ಬ ರೈತ ಈಗ ಏನು ಎಷ್ಟು ಮೆಷಿನರಿಗಳನ್ನ ಉಪಯೋಗ ಮಾಡ್ತಾನೆ ಅಂತಂದ್ರೆ, ಎಕ್ಸೆಪ್ಟ್ ಹಾಲು ಕರೆಯುವ ಯಂತ್ರ ಅದೊಂದು ಕರೆಂಟ್ ಅಲ್ಲಿ, ಬಾಕಿ ಎಲ್ಲ ಡೀಸೆಲ್ ಪೆಟ್ರೋಲ್. ಅರ್ಥ ಆಯ್ತಾ? ಡೀಸೆಲ್
ಪೆಟ್ರೋಲ್. ಅದನ್ನ ಎಲ್ಲ ನಾವು ಪೆಟ್ರೋಲ್ ಪಂಪಿಗೆ ತಂದು ಇಡ್ಲಿಕ್ಕೆ ಆಗ್ತದಾ? ತುಂಬಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಮುಖ್ಯಮಂತ್ರಿಯ ಮನೆಯ ಮುಂದೆ ಅದನ್ನು ತಂದು ಇಡ್ಬೋದು ಒಮ್ಮೆ ಅನಿವಾರ್ಯವಿದ್ದರೆ. ಈಗ ಪೆಟ್ರೋಲ್ ಡೀಸೆಲ್ ಸ್ಕ್ಯಾರ್ಸಿಟಿ ಆಗುವುದರಿಂದ ಕೆಲವರು ಸ್ಟಾಕ್ ಮಾಡ್ಲಿಕ್ಕೆ ಮತ್ತು ಈ ಕೃಷಿಕರು ಹೇಗೆ ಸ್ವಾಮಿ, ಕೃಷಿ ಬಾಟ್ಲಿ ಅಂದ್ರೆ ನಿಮ್ದು ಯಾವ್ದು ಫಾಂಟಾ ಇರ್ಬೋದು, ಸ್ಪ್ರೈಟ್ ಇರ್ಬೋದು, ಅದರಲ್ಲಿ 2 ಲೀಟರ್ ಅಲ್ಲಿ ಅವ ಏನು ದುರುಪಯೋಗ ಮಾಡ್ತಾನ? ನಾನು ಹೇಳುತ್ತದ್ದು ಅವ ಕೊಂಡೋಗುದು 5 ಲೀಟರ್ ಕ್ಯಾನ್, 2 ಲೀಟರ್ ಬಾಟ್ಲು. ಇದು ದುರುಪಯೋಗ ಆಗ್ತದ. 100 ಲೀಟರ್ ಅವರಿಗೆ ಕೊಡ್ತಾರೆ, ಅವರು ಬೇರೆ ಕಡೆಯಿಂದ ಹೋಗ್ತದೆ, ಅದು ನಮ್ಗೆ ಗೊತ್ತು. ಅದನ್ನ ಇವರು ಹಿಡಿಯುದಿಲ್ಲ, ಅದಕ್ಕೇನಿದಿಲ್ಲ. ಅಲ್ಲ, ಹೌದು. ಇನ್ನೊಂದು ಅದು ಏನು ಗಾಡಿಗೆ, ಇದಕ್ಕಲ್ಲ. ವೆಹಿಕಲ್ ಬಂದ್ರೆ ನೋಡಿ, ಅದರಲ್ಲಿ ಸ್ಪಷ್ಟತೆ ಉಂಟು ಜಾಸ್ತಿ ಕೊಡ್ಬೇಕು. ನೋಡಿ. ಅದರಲ್ಲಿ ಸ್ಪಷ್ಟತೆ ನೋಡಿ. ಬಲ್ಕ್ ಕನ್ಸ್ಯೂಮರ್ಸ್ ಗಳಿಗೆ ಡೀಸೆಲ್ ಅನ್ನು ಕನ್ಸ್ಯೂಮರ್ ಪಂಪ್ಸ್ ಅಧೀನದಲ್ಲಿ ಬರುವ ಡೈರೆಕ್ಟ್ ಸೇಲ್ಸ್ ಮೆಕ್ಯಾನಿಸಮ್ ಡಿಪೋಟ್ಸ್ ಮೂಲಕ ಮಾತ್ರ ಮಾರಾಟ ಮಾಡುವುದು. ಕೆಳಗೆ ಉಂಟು, ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಪರಿಶೀಲಿಸಿದ ನಂತರ ಕೃಷಿ ಮತ್ತು ಜಲಚರ ಸಾಗಾಣಿಕೆಗೆ ಅಗತ್ಯ ಬೇಡಿಕೆಗೆ ತೊಂದರೆ ಆಗದಂತೆ ಡೀಸೆಲ್ ಸರಬರಾಜು ಆಗುತ್ತಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅಂತೇಳಿ. ಅರ್ಥ ಆಯ್ತಾ? ಅಂದ್ರೆ ನಾನೀಗ ಕೃಷಿಕ ಆದ್ರೆ ನನ್ನಲ್ಲಿ ಒಂದು ಮೆಷಿನ್ ಇದ್ರೆ, ನಾನು ತೋಟಗಾರಿಕೆ ಕೃಷಿ ಇಲಾಖೆಯಿಂದ ನನ್ನಲ್ಲಿ ಮೆಷಿನ್ ಇದೆ ಅಂತ ಒಂದು ಸರ್ಟಿಫಿಕೇಟ್ ತಗೊಳ್ಬೇಕು. ನಾನು ಹೇಳುದು ಕೇಳಿ, ಅವ ಅದಕ್ಕೆ ಎಷ್ಟು ಇಂಧನ ಬೇಕು ಅಂತ ಅವ ಒಂದು ಸರ್ಟಿಫಿಕೇಟ್ ಮಾಡಿ ಕೊಡ್ಬೇಕು. ಅಷ್ಟು ಮಾತ್ರ ಇಂಧನ ಕೊಡೋದು. ಅರ್ಥ ಆಯ್ತಾ? ನಾನು ಕೃಷಿ ಇಲಾಖೆ ಹೋಗ್ಬೇಕು, ತೋಟಗಾರಿಕೆ ಹೋಗ್ಬೇಕು, ಇನ್ನು ರೇಷ್ಮೆ ಇಲಾಖೆ ಹೋಗ್ಬೇಕು, ಪಶುಸಂಗೋಪನಾ ಇಲಾಖೆ ಹೋಗ್ಬೇಕು, ನಲ್ಲೇ ಅದಕ್ಕೆ ಸಂಬಂಧಪಟ್ಟಂತ ಮೆಷಿನ್ ಇದ್ರೆ ಅಲ್ಲಿಗೆ ಹೋಗ್ಬೇಕು. ಅರ್ಥ ಆಯ್ತಾ? ಇಂಥ ಒಂದು ತುಗ್ಲಕ್ ಕಾನೂನು ಇವ್ರದ್ದು. ಮತ್ತೆ ಬಾಕಿದ್ದು ಏನಿಲ್ಲ. ಇನ್ನೊಂದು ಜಲಚರ ಸಾಗಾಣಿಕೆ ಅಂತ ಕೊಟ್ಟಿದ್ದಾರೆ. ಮೀನುಗಾರಿಕೆ ಇರ್ಬೋದು ಅದರಲ್ಲಿ, ಬೋಟಿಂಗ್, ಆ ಬೋಟಿಂಗ್ಗೆ ಸಂಬಂಧಪಟ್ಟ ಹಾಗೆ. ಅದು ನಮ್ಗೆ ಇಲ್ಲಿ ಅನ್ವಯ ಆಗೋದಿಲ್ಲ, ಆದ್ರೂ ಅದು ಕೂಡ ಕೃಷಿಗೆ ಸಂಬಂಧಪಟ್ಟದ್ದು. ಅಲ್ಲ, 200 ಲೀಟರ್ ಬ್ಯಾರೆಲ್ಗೆ ಅದು ಸ್ಟಾಪ್ ಮಾಡಿ. ಹೌದು, 5 ಲೀಟರ್ ಕ್ಯಾನ್ಗೆ ಕೊಡ್ಬಾರ್ದು, 2 ಲೀಟರ್ಗೆ ಕೊಡ್ಬಾರ್ದು ಅಂದ್ರೆ ಸೊಲ್ಯೂಷನ್ ಇದು ದುರ್ಬಳಕೆ ಆಗ್ತದಾ? ಅವರು ನನ್ನ ಹಾಗೆ 10 ಲೀಟರ್ ದಿನಕ್ಕೆ ಡೀಸೆಲ್ ಖರ್ಚು ಮಾಡುದಿಲ್ಲ ಕಾರಿಗೆ. ಅವರು 2 ಲೀಟರ್ 1 ಲೀಟರ್ ಖರ್ಚು ಮಾಡುದು. ಸರಿಯಾ? ಸರ್ಕಾರ ನೋಡಿ, ಇದು ಆದೇಶವನ್ನು ಇನ್ನು ಅನುಷ್ಠಾನ ಮಾಡೋದಿದ್ರೆ ಅಲ್ಲ, ಇದರ ಬಗ್ಗೆ ಈಗ ನಮಗೆ 8ನೇ ತಾರೀಕು ಆದೇಶ ಬಂದದ್ದು. ಈಗ ನಮ್ಮ ಕೈ ಸೇರಿದ್ದು, ಈಗ ನಿನ್ನೆ ಮೊನ್ನೆ ಸೇರಿದೆ. ನಾವು ಇದನ್ನು ಸರ್ಕಾರದ ಆಯುಕ್ತರಿಗೂ ಗಮನಕ್ಕೆ ತರ್ತೇವೆ. ನಮ್ಮ ಶಾಸಕರ ಮುಖಾಂತರ ಇದನ್ನು ಗಮನಕ್ಕೆ ತರ್ತೇವೆ. ಕೃಷಿಕರಿಗೆ ಇದರಿಂದ ಸಮಸ್ಯೆ ಆಗ್ತದೆ ಅಂತೇಳಿ. ಯಾವತ್ತೂ ಬಾಟ್ಲಿಯಲ್ಲಿ ಕೊಂಡದ್ದು ದುರುಪಯೋಗ ಆಗ್ಲಿಲ್ಲ. ನಾನು ಕೊಂಡದ್ದು ಕ್ಯಾನಲ್ಲಿ ಕೊಂಡೋಗುದು 5 ಲೀಟರ್ 10 ಲೀಟರ್ ಕೊಂಡೋಗುದು ಏನು ದುರುಪಯೋಗ ಆಗುದಿಲ್ಲ. ಅವನ ಮನೆಯ ಗೃಹ ಬಳಕೆಗೆ ಇರ್ಬೋದು, ಇಲ್ಲ ಮನೆಯಲ್ಲಿ ಯಾವುದೋ ಬೇರೆ ಇದಕ್ಕೆ ಉಪಯೋಗ ಮಾಡ್ಬೋದು. ಅರ್ಥ ಆಯ್ತಾ? ರೈತನ ಬೇಡಿಕೆ ಎಷ್ಟು ಉಂಟು? ಈಗ ಟ್ರ್ಯಾಕ್ಟರ್ ಅನ್ನು ನಾನು ಪೆಟ್ರೋಲ್ ಪಂಪಿಗೆ ತರ್ಲಿಕ್ಕೆ ಆಗ್ತದ ದಿನ? ಅಲ್ಲ, ಆಗ್ತದ? ಪವರ್ ಟಿಲ್ಲರ್ ಉಂಟು, ನಾನು ತರ್ಲಿಕ್ಕೆ ಆಗ್ತದ? ನಾನು ಒಂದು IP ಸೆಟ್ ಉಂಟು, ಡೀಸೆಲ್ ಪಂಪ್ ಸೆಟ್ ಉಂಟು, ನಾನು ತರ್ಲಿಕ್ಕೆ ಆಗ್ತದ? ಹೇಳಿ ನೀವು, ತರ್ಲಿಕ್ಕೆ ಆಗ್ತದ? ನಾನು ದಿನ ನನ್ನ ಬೇಡಿಕೆ, ಮಳೆ ಬರಲಿಲ್ಲ, ನನಗೆ ಪಂಪ್ ಸೆಟ್ಟಿಗೆ ಡೀಸೆಲ್ ಜಾಸ್ತಿ ಬೇಕು, ಮಳೆ ಬಂತು, ನನಗೆ ಡೀಸೆಲ್ ಬೇಡ. ಸರಿಯಲ್ಲ? ಯಾಕಂದ್ರೆ ರೈತ ಪ್ರಕೃತಿಯನ್ನು ಹೊಂದಿರುವಂಥದ್ದು. ಅವ್ರು ಹೇಳಿದ್ರು ಪ್ರಾಕೃತಿಕ ವಿಕೋಪ ಆಯ್ತು. ಆ ಭಾಗದಲ್ಲಿ 200-500 ಅಡಿಕೆ ಸಸಿ ಹೋಯ್ತು ಮೊನ್ನೆ. ಅದನ್ನು ಕಟ್ ಮಾಡ್ಲಿಕ್ಕೆ ಅವರಿಗೆ 1 ವಾರ ಬೇಕು. ಕಟ್ ಮಾಡ್ಲಿಕ್ಕೆ ಮೆಷಿನ್ ಬೇಕು. ಈಗ ಮೆಷಿನಿಗೆ ಪೆಟ್ರೋಲ್ ಬೇಕು. ಹೌದು, ಒಂದು ಕಡೆಯಿಂದ ಇಲ್ಲಿ ನುಕ್ಸಾನ್ ಆಗಿದೆ ಕೃಷಿ ಹೋಗಿ, ಇನ್ನೊಂದು ಕಡೆ ಅದನ್ನು ತೆರವು ಮಾಡಬೇಕು, ಹೊಸ ಕೃಷಿ ನಾಟಿ ಮಾಡಬೇಕು. ಇಲ್ಲಿ ಅವನಿಗೆ ಪೆಟ್ರೋಲ್ ದೊರೀತಾ ಇಲ್ಲ. ಅಲ್ಲ, ದುರುಪಯೋಗ ಯಾವ ರೀತಿ ದುರುಪಯೋಗ ಮಾಡಿಸಿದ್ದಾರೆ ನೋಡಿ. ದುರುಪಯೋಗ ಮಾಡುವವರು 200 ಲೀಟರ್ 300 ಲೀಟರ್ ಕೊಂಡೋದ್ರೆ ಅವ್ರು ದುರುಪಯೋಗ. ಸರಿಯಾ? ಅದನ್ನು ಕೊಂಡೋಗಿ ಅವ ಕಾಳಸಂತೆಯಲ್ಲಿ ಮಾರಾಟ ಮಾಡಬಹುದು ಅಂತೇಳಿ. ಇವತ್ತು ಇದರ ಬಗ್ಗೆ ಏನು ಕೇಂದ್ರ ಸರ್ಕಾರ ಈ ದುರುಪಯೋಗದ ಬಗ್ಗೆ ಮತ್ತೊಂದೇನು ರೂಲ್ಸ್ ಒಂದು ಮಾಡಿದ್ದಾರೆ. 2002ರಲ್ಲಿ ಮಾಡಿದ್ದಾರೆ. ಇವ್ರು 24 ವರ್ಷದ ನಂತರ ಇವ್ರಿಗೆ ಹೇಗೆ ನೆನಪದ್ದು ಅಂತೇಳಿ. ಈಗ ಅದು ಕೂಡ ಕರ್ನಾಟಕದಲ್ಲಿ ಇದು ನೆನಪದ್ದು ಹೇಗೆ ಅಂತೇಳಿ. ಅರ್ಥ ಆಯ್ತಾ? ಇದಕ್ಕೆ ಮೊದಲು ಒಂದು ಆದೇಶ ಇದ್ರೆ ಹೌದು,
ಕೇಂದ್ರದ ಆದೇಶವನ್ನು ಉಲ್ಲೇಖ ಮಾಡಿ ಇವರು 2026ರಲ್ಲಿ ಒಂದು ಆದೇಶ ಮಾಡಿದ್ರು. ಅದಕ್ಕೆ ಪೆಟ್ರೋಲ್ ಗ್ಯಾಸ್ ಬೇರೆ ಆಗ್ತಾ ಉಂಟು. ಅದಕ್ಕೋಸ್ಕರ ಈಗ ನೋಡಿ, ಈ ದೇಶದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಸ್ಕ್ಯಾರ್ಸಿಟಿ ಆಗಲಿಲ್ಲ. ಗ್ಯಾಸ್ ಹೌದು, ಡೊಮೆಸ್ಟಿಕ್ ಗ್ಯಾಸ್ ಸ್ಕ್ಯಾರ್ಸಿಟಿ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸ್ಕ್ಯಾರ್ಸಿಟಿ ಉಂಟು. ಅದಕ್ಕೆ ಅವ್ರು ಮಾಡ್ಲಿ, ಅದಕ್ಕೆ ಆದೇಶ ಮಾಡ್ಲಿ. ಇದು ಪೆಟ್ರೋಲ್ ಡೀಸೆಲ್ಗೆ ಯಾಕೆ ಮಾಡಬೇಕು? ಈ ಕೋಣನಿಗೆ ಎಂತದ್ದು ಬರೆ ಇದು ಜ್ವರ ಬಂದರೆ ಎತ್ತಿಗೆ ಬರೆ ಹೇಳಿದ್ದಾರಲ್ಲ, ಇದ ಆ ರೀತಿಯ ಒಂದು ಕಾನೂನು ಇರುವುದು. ಇದಲ್ಲ ಟೆಂಪಲ್ಗಳಿಗೆಲ್ಲ ಟೆಂಪಲ್ಗಳಲ್ಲಿ ಜನರೇಟ್ ಬೇಕು, ಆಗ ಅವರಿಗೂ ಕೊಡ್ಲಿಕ್ಕೆ ಅಲ್ಲ, ಶುರುವಾಗಿದೆ ಅಂತೇಳಿ ಇವರಿಗೆ ಅನುಭವ ಆಗಿದೆ. ಇವತ್ತು ಕೊಡ್ಲಿಲ್ಲ ಒಂದು ಪೆಟ್ರೋಲ್ ಪಂಪ್. ಅವರು ಪೆಟ್ರೋಲ್ ಪಂಪ್ನವ್ರಿಗೆ, ಅವರು ಮೈಸೂರು ಪರಿಷತ್ ಅಧ್ಯಕ್ಷರು ಕೂಡ